ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 95ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೋಡಲ್ ವರ್ಬ್ಗಳನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಬಳಸಲಿಕ್ಕೆ ಕಲಿಯೋಣ. ಸರಿನಾ? ಈಗ ಈ ವಾಕ್ಯ ನೋಡಿ. ಅವನು ಇದನ್ನು ಎತ್ತಬಲ್ಲನು. ಅವನು ಇದನ್ನು ಎತ್ತಬಲ್ಲನು. ಹೀ ಕ್ಯಾನ್ ಲಿಫ್ಟ್ ದಿಸ್. ಈ ವಾಕ್ಯವನ್ನು ರಚಿಸಲಿಕ್ಕೆ ನಿಮಗೆ ಗೊತ್ತಿದೆ, ಹಾಗೂ ಈ ವಾಕ್ಯದ ಅರ್ಥ ಕೂಡ ನಿಮಗೆ ಗೊತ್ತಿದೆ. ಸರಿ ಅಲ್ವಾ? ಈ ವಾಕ್ಯ ಏನು ಹೇಳ್ತಾ ಇದೆ? ಅವನಿಗೆ ಇದನ್ನು ಎತ್ತುವ ಸಾಮರ್ಥ್ಯ ಇದೆ ಅಂತ ಅಲ್ವಾ? ಅವನಿಗೆ ಇದನ್ನು ಎತ್ತುವ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದೆ. ಸರಿ ಅಲ್ವಾ? ಅವಳಿಗೆ ಇದೆಯಾ? ಗೊತ್ತಿಲ್ಲ. ಅವರಿಗೆ ಇದೆಯಾ ಸಾಮರ್ಥ್ಯ? ಗೊತ್ತಿಲ್ಲ. ರವಿಗೆ ಇದನ್ನು ಎತ್ತುವ ಸಾಮರ್ಥ್ಯ ಇದೆಯಾ? ಗೊತ್ತಿಲ್ಲ. ಅನಿತಾಗೆ ಇದನ್ನು ಎತ್ತುವ ಸಾಮರ್ಥ್ಯ ಇದೆಯಾ? ಗೊತ್ತಿಲ್ಲ. ಅವನಿಗೆ ಇದನ್ನು ಎತ್ತುವ ಸಾಮರ್ಥ್ಯ ಇದೆ, ಅದು ಗೊತ್ತುಂಟು. ಅವನ ಸಾಮರ್ಥ್ಯದ ಬಗ್ಗೆ ಇಲ್ಲಿ ಮಾತನಾಡುತ್ತಾ ಇದ್ದೇವೆ, ಬೇರೆಯವರ ಬಗ್ಗೆ ನಮಗೆ ಗೊತ್ತಿಲ್ಲ. ಸರಿ ಅಲ್ವಾ? ಇದು ಆಕ್ಟಿವ್ ವಾಯ್ಸ್. ಈಗ ಈ ವಾಕ್ಯ ನೋಡಿ. ಇದನ್ನು ಎತ್ತಬಹುದು. ದಿಸ್ ಕ್ಯಾನ್ ಬಿ ಲಿಫ್ಟೆಡ್. ಇದು ಪ್ಯಾಸಿವ್ ವಾಯ್ಸ್. ಈ ರೀತಿಯ ವಾಕ್ಯಗಳನ್ನೇ ಈ ವಿಡಿಯೋದಲ್ಲಿ ರಚಿಸಲಿಕ್ಕೆ ಕಲಿಯುವಂಥದ್ದು. ಆಯಿತಾ? ಈಗ ಈ ವಾಕ್ಯ ಏನು ಹೇಳ್ತಾ ಇದೆ? ಇದನ್ನು ಎತ್ತಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ವಾ? ಇಲ್ಲಿ ಯಾರು ಇದನ್ನು ಎತ್ತಬಹುದು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕ್ರಿಯೆಯನ್ನು ಮಾಡುವವರ ಬಗ್ಗೆ ಗಮನ ಇಲ್ಲ. ಪ್ಯಾಸಿವ್ ವಾಯ್ಸ್ ಅಂದರೆ ಹಾಗೆ ಅಲ್ವಾ? ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ? ಇದನ್ನು ಎತ್ತಬಹುದು. ಯಾರು ಬೇಕಾದರೂ ಎತ್ತಬಹುದು, ಅದರ ಬಗ್ಗೆ ಮಾತೇ ಆಡಲಿಲ್ಲ. ಇದನ್ನು ಎತ್ತಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ನಾವು ಈ ಆಟ ಗೆಲ್ಲಬೇಕು. ವಿ ಶುಡ್ ವಿನ್ ದಿಸ್ ಗೇಮ್. ನಾವು ಈ ಆಟವನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದೆ ಈ ವಾಕ್ಯ. ಮತ್ತೆ ಅವರು ಗೆಲ್ಲಬೇಕಾ? ಗೊತ್ತಿಲ್ಲ. ಅವನು ಗೆಲ್ಲಬೇಕಾ? ಗೊತ್ತಿಲ್ಲ. ಬೇರೆಯವರು ಗೆಲ್ಲಬೇಕಾ? ಗೊತ್ತಿಲ್ಲ. ನಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ನಾವು ಈ ಆಟವನ್ನು ಗೆಲ್ಲಬೇಕು ಅಂತ. ಇದು ಆಕ್ಟಿವ್ ವಾಯ್ಸ್. ಈ ಆಟವನ್ನು ಗೆಲ್ಲಬೇಕು. ದಿಸ್ ಗೇಮ್ ಶುಡ್ ಬಿ ಒನ್. ಇದು ಪ್ಯಾಸಿವ್ ವಾಯ್ಸ್. ಇಲ್ಲಿ ಯಾರು ಗೆಲ್ಲಬೇಕು ಅದನ್ನು ಹೇಳ್ತಾ ಇಲ್ಲ, ಅದು ಮುಖ್ಯವೇ ಅಲ್ಲ. ಈ ಆಟವನ್ನು ಗೆಲ್ಲಬೇಕು ಅಷ್ಟೇ. ಯಾರು ಬೇಕಾದರೂ ಗೆಲ್ಲಿ, ತೊಂದರೆ ಇಲ್ಲ. ಆದರೆ ಈ ಆಟವನ್ನು ಗೆಲ್ಲಬೇಕು ಅಂದರೆ ಗೆಲ್ಲುವಂತಹ ಕ್ರಿಯೆಯ ಮೇಲೆ ಗಮನ. ಇಲ್ಲಿ ನಮ್ಮ ಮೇಲೆ ಗಮನ, ನಾವು ಗೆಲ್ಲಬೇಕು ಅಂತ. ಇಲ್ಲಿ ಎತ್ತುವಂತಹ ಕ್ರಿಯೆಯ ಮೇಲೆ ಗಮನ. ಇಲ್ಲಿ ಅವನ ಮೇಲೆ ಗಮನ, ಅವನು ಎತ್ತಬಹುದು, ಎತ್ತಬಲ್ಲನು ಅಂತ. ಸರಿನಾ? ನೆಕ್ಸ್ಟ್, ರವಿ ಈ ಆಹಾರವನ್ನು ತಿನ್ನಬಹುದು. ರವಿ ಮೇ ಈಟ್ ದಿಸ್ ಫುಡ್. ರವಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ರವಿ ಈ ಆಹಾರವನ್ನು ತಿನ್ನಬಹುದು ಅಂತ. ಬೇರೆಯವರು ಅದ್ರ ಬಗ್ಗೆ ಗೊತ್ತಿಲ್ಲ. ಆಯ್ತಾ? ಈ ಆಹಾರವನ್ನು ತಿನ್ನಬಹುದು. ದಿಸ್ ಫುಡ್ ಮೇ ಬಿ ಈಟನ್.
ಇಲ್ಲಿ ತಿನ್ನುವಂತಹ ಕ್ರಿಯೆಯ ಮೇಲೆ ಗಮನ. ಈ ಆಹಾರವನ್ನು ತಿನ್ನಬಹುದು ಅಂತ. ಯಾರು ಬೇಕಾದರೂ ತಿನ್ನಬಹುದು. ಆಯ್ತಾ? ನೀವು ಹಣವನ್ನು ತರಲೇಬೇಕು. ಯು ಮಸ್ಟ್ ಬ್ರಿಂಗ್ ಮನಿ. ಆಯ್ತಾ? ಹಣವನ್ನು ತರಲೇಬೇಕು. ಮನಿ ಮಸ್ಟ್ ಬಿ ಬ್ರಾಟ್. ಇಲ್ಲಿ ನೀವು ತರಲೇಬೇಕು. ಬೇರೆಯವರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಗಮನ. ಇಲ್ಲಿ ಹಣವನ್ನು ತರಲೇಬೇಕು. ತರುವಂತಹ ಕ್ರಿಯೆಯ ಮೇಲೆ ಗಮನ. ಹಣವನ್ನು ತರಲೇಬೇಕು. ಯಾರು ಬೇಕಾದರೂ, ಅದು ಸಂಬಂಧ ಇಲ್ಲ. ಹಣವನ್ನು ತರಲೇಬೇಕು ಅಷ್ಟೇ. ಸರಿನಾ? ಸೊ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಮೊದಲು ಸ್ಟ್ರಕ್ಚರ್ಗಳನ್ನು ತೋರಿಸ್ಕೊಡ್ತೇನೆ, ಆಮೇಲೆ ವಾಕ್ಯಗಳನ್ನು ರಚಿಸುತ್ತೇನೆ. ಆಯಿತಾ? ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಒಂದೇ ಕ್ಯಾನ್ ಬಿ ಅಥವಾ ಕುಡ್ ಬಿ ಅಥವಾ ವಿಲ್ ಬಿ ಅಥವಾ ವುಡ್ ಬಿ ಅಥವಾ ಶುಡ್ ಬಿ ಅಥವಾ ಮೇ ಬಿ ಅಥವಾ ಮೈಟ್ ಬಿ ಬರಬೇಕು. ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ನೋಡಿ, ಇಲ್ಲಿ ನಾವು ಮೋಡಲ್ ವರ್ಬ್ಗಳ ನಂತರ ಬಿ ಅನ್ನು ಹಾಕುತ್ತೇವೆ ಅಷ್ಟೇ. ಕ್ಯಾನ್ ಇದ್ದದ್ದು ಕ್ಯಾನ್ ಬಿ, ಕುಡ್ ಇದ್ದದ್ದು ಕುಡ್ ಬಿ, ವಿಲ್ ಇದ್ದದ್ದು ವಿಲ್ ಬಿ, ವುಡ್ ಇದ್ದದ್ದು ವುಡ್ ಬಿ, ಶುಡ್ ಇದ್ದದ್ದು ಶುಡ್ ಬಿ, ಮೇ ಇದ್ದದ್ದು ಮೇ ಬಿ, ಮೈಟ್ ಇದ್ದದ್ದು ಮೈಟ್ ಬಿ ಅಷ್ಟೇ. ಬಿ ಅನ್ನು ಹಾಕ್ತೇವೆ ಅಷ್ಟೇ. ಆಯಿತಾ? ಕ್ಯಾನ್ ಬಿ, ಕುಡ್ ಬಿ, ವಿಲ್ ಬಿ, ಶುಡ್ ಬಿ, ಮೇ ಬಿ, ಮೈಟ್ ಬಿ ಇವುಗಳನ್ನು ಕಲಿತೇವೆ. ವುಡ್ ಬಿ ಅನ್ನು ಕಲಿಯುವುದಿಲ್ಲ ಇಲ್ಲಿ. ಆಯಿತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಕ್ಯಾನಾಟ್ ಬಿ ಅಥವಾ ಕುಡ್ ನಾಟ್ ಬಿ ಅಥವಾ ವಿಲ್ ನಾಟ್ ಬಿ ಅಥವಾ ವುಡ್ ನಾಟ್ ಬಿ ಅಥವಾ ಶುಡ್ ನಾಟ್ ಬಿ ಅಥವಾ ಮೇ ನಾಟ್ ಬಿ ಅಥವಾ ಮೈಟ್ ನಾಟ್ ಬಿ ಬರಬೇಕು. ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ನೆಕ್ಸ್ಟ್, ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ಆಬ್ಜೆಕ್ಟ್ ಬರಬೇಕು, ಆಮೇಲೆ ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು. ಮೊದಲು ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ಆಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಸರಿನಾ? ಬನ್ನಿ ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ದಿಸ್ ಕ್ಯಾನ್ ಬಿ ಡನ್ ಈಸಿಲಿ. ನೋಡಿ, ದಿಸ್ ಅಂದರೆ ಇದು, ಇದನ್ನು. ಕ್ಯಾನ್ ಬಿ ಬಂತು, ಆಮೇಲೆ ಡನ್ ವರ್ಬಿನ ಮೂರನೆಯ ರೂಪ ಬಂತು. ದಿಸ್ ಕ್ಯಾನ್ ಬಿ ಡನ್ ಅಂದರೆ ಇದನ್ನು ಮಾಡಬಹುದು. ಈಸಿಲಿ ಅಂದರೆ ಸುಲಭವಾಗಿ. ಯಾರು ಮಾಡುವಂಥದ್ದು ಅದರ ಬಗ್ಗೆ ಹೇಳಲಿಲ್ಲ, ಅಗತ್ಯ ಕೂಡ ಇಲ್ಲ. ಇದನ್ನು ಸುಲಭವಾಗಿ ಮಾಡಬಹುದು ಅಷ್ಟೇ. ಆಯಿತಾ? ದ ಗ್ಲಾಸ್ ಸರ್ಫೇಸ್ ಕ್ಯಾನ್ ಬಿ ಈಸಿಲಿ ವೈಪ್ಡ್. ಗಾಜಿನ ಮೇಲ್ಮೈಯನ್ನು ಸುಲಭವಾಗಿ ಒರೆಸಬಹುದು. ಇಲ್ಲಿ ಕ್ಯಾನ್ ಬಿ ಆದಮೇಲೆ ವರ್ಬಿನ ಮೂರನೆಯ ರೂಪ ಬರುವ ಮೊದಲು ಈಸಿಲಿ ಬಂದಿದೆ. ಹೀಗೆ ಕೂಡ ಆಗ್ತದೆ ಕೆಲವೊಮ್ಮೆ. ಆಯಿತಾ? ದ ಗ್ಲಾಸ್ ಸರ್ಫೇಸ್ ಅಂದರೆ ಗಾಜಿನ ಮೇಲ್ಮೈ. ಕ್ಯಾನ್ ಬಿ ಈಸಿಲಿ ವೈಪ್ಡ್ ಅಂದರೆ ಸುಲಭವಾಗಿ ಒರೆಸಬಹುದು. ಈಗ ಈ ಈಸಿಲಿ ಪದವನ್ನು ವೈಪ್ಡ್ ಪದದ ನಂತರ ಕೂಡ ಹಾಕಬಹುದು. ದ ಗ್ಲಾಸ್ ಸರ್ಫೇಸ್ ಕ್ಯಾನ್ ಬಿ ವೈಪ್ಡ್ ಈಸಿಲಿ ಅಂತ ಕೂಡ ಹೇಳಬಹುದು. ಸರಿನಾ? ದ ಸ್ಟೇಡಿಯಂ ಕ್ಯಾನ್ ಬಿ ಎಂಪ್ಟೀಡ್ ಇನ್ 4 minutes. 4 ನಿಮಿಷದಲ್ಲಿ ಅಥವಾ ನಿಮಿಷಗಳಲ್ಲಿ ಕ್ರೀಡಾಂಗಣವನ್ನು ಖಾಲಿಯಾಗಿಸಬಹುದು. ಎಂಪ್ಟೀಡ್ ಇಲ್ಲಿ ವರ್ಬಿನ ಮೂರನೆಯ ರೂಪ. ವಾಟ್ಸ್ಆ್ಯಪ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಕಾಲ್ಸ್. ಕರೆಗಳನ್ನು ಮಾಡಲು ಸಹ ವಾಟ್ಸ್ಆ್ಯಪ್ ಅನ್ನು ಬಳಸಬಹುದು. ಇಲ್ಲಿ ಕ್ಯಾನ್ ಆಲ್ಸೋ ಬಿ, ಕ್ಯಾನ್ ಬಿ ಮಧ್ಯ ಆಲ್ಸೋ ಬಂದಿದೆ. ಆಯಿತಾ? ಇಲ್ಲಿ
ಆಲ್ಸೋ ಪದವನ್ನು ಕೊನೆಯಲ್ಲಿ ಕೂಡ ಹಾಕಬಹುದು. ವಾಟ್ಸ್ಆ್ಯಪ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಕಾಲ್ಸ್ ಆಲ್ಸೋ ಅಂತ ಹೇಳಬಹುದು. ಸರಿನಾ? ದ ಲೇಟೆಸ್ಟ್ ಮಿಸೈಲ್ಸ್ ಕ್ಯಾನ್ ಬಿ ಫೈರ್ಡ್ ವಿತ್ ಇನ್ಕ್ರೆಡಿಬಲ್ ಅಕ್ಯುರೆಸಿ. ಇತ್ತೀಚಿನ ಕ್ಷಿಪಣಿಗಳನ್ನು ನಂಬಲಾಗದ ನಿಖರತೆಯೊಂದಿಗೆ ಹಾರಿಸಬಹುದು. ಹೀ ಕಾಂಟ್ ಬಿ ಟ್ರಸ್ಟೆಡ್. ಹೀ ಕೆನಾಟ್ ಬಿ ಟ್ರಸ್ಟೆಡ್. ಅವನನ್ನು ನಂಬಲು ಸಾಧ್ಯವಿಲ್ಲ. ಯಾರು? ಎಲ್ಲರೂ. ಯಾರೂ ಕೂಡ ಅವನನ್ನು ನಂಬಲು ಸಾಧ್ಯವಿಲ್ಲ. ಕ್ಯಾನ್ ದೀಸ್ ಟಿಕೆಟ್ಸ್ ಬಿ ಕ್ಯಾನ್ಸಲ್ಡ್. ಈ ಟಿಕೆಟ್ಗಳನ್ನು ರದ್ದು ಮಾಡಬಹುದೇ? ಕ್ಯಾನ್ ದ ಫೈಲ್ಸ್ ನಾಟ್ ಬಿ ಡಿಲೀಟೆಡ್. ಫೈಲ್ಗಳನ್ನು ಅಳಿಸಲು ಸಾಧ್ಯವಿಲ್ಲವೇ? ಹೌ ಕ್ಯಾನ್ ದಿಸ್ ಬಿ ಪ್ರಿವೆಂಟೆಡ್. ಇದನ್ನು ಹೇಗೆ ತಡೆಯಬಹುದು? ವೈ ಕಾಂಟ್ ದಿಸ್ ಬಿ ಪರ್ಚೇಸ್ಡ್ ಆನ್ಲೈನ್. ಇದನ್ನು ಆನ್ಲೈನ್ನಲ್ಲಿ ಏಕೆ ಖರೀದಿಸಲು ಸಾಧ್ಯವಿಲ್ಲ? ದ ಲಗೇಜ್ ಕುಡ್ ಬಿ ಡೆಲಿವರ್ಡ್ ಆನ್ ಟೈಮ್. ಸಮಯಕ್ಕೆ ಸರಿಯಾಗಿ ಸಾಮಾನುಗಳನ್ನು ತಲುಪಿಸಲಾಯಿತು ಅಥವಾ ತಲುಪಿಸಲು ಸಾಧ್ಯವಾಯಿತು. ಕುಡ್ ಬಿ ಡೆಲಿವರ್ಡ್. ಕುಡ್ ಬಿ ಡೆಲಿವರ್ಡ್. ಆಯಿತಾ? ಹಿಸ್ ಡಿಸೀಸ್ ಕುಡ್ ನಾಟ್ ಬಿ ಡಯಾಗ್ನೋಸ್ಡ್. ಅವನ ರೋಗವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಯಾರಿಂದ? ಡಾಕ್ಟ್ರಿಂದ. ರೋಗವನ್ನು ಪತ್ತೆ ಹಚ್ಚುವಂಥದ್ದು ಯಾರು? ವೈದ್ಯರು ಅಲ್ವಾ? ಹಾಗಾಗಿ ಇಲ್ಲಿ ಹೇಳಲಿಲ್ಲ. ಯಾವಾಗ ಯಾರು ಕ್ರಿಯೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರ್ತದೋ ಆವಾಗ ನಾವು ಪ್ಯಾಸಿವ್ ವಾಯ್ಸನ್ನು ಬಳಸ್ತೇವೆ ಅಂತ ಹೇಳಿದ್ದೇವೆ ಅಲ್ವಾ? ಸೊ ಇಲ್ಲಿ ಡಾಕ್ಟರ್ ಅದು ನಮ್ಗೆ ಗೊತ್ತಿದೆ, ಹಾಗಾಗಿ ಹೇಳಲಿಲ್ಲ ಅಷ್ಟೇ. ಆಯಿತಾ? ಹಿಸ್ ಡಿಸೀಸ್ ಅಂದರೆ ಅವನ ರೋಗವನ್ನು, ಕುಡ್ ನಾಟ್ ಬಿ ಡಯಾಗ್ನೋಸ್ಡ್ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಡಯಾಗ್ನೋಸ್ ಅಂದರೆ ರೋಗವನ್ನು ಕಂಡುಹಿಡಿಯುವಂಥದ್ದು. ಕುಡ್ ದೇ ಬಿ ಸೇವ್ಡ್. ಅವರನ್ನು ಉಳಿಸಲು ಸಾಧ್ಯವಾಯಿತೇ? ಕುಡ್ ದ ಥೀಫ್ ನಾಟ್ ಬಿ ಅರೆಸ್ಟೆಡ್ ಯೆಸ್ಟರ್ಡೇ. ನಿನ್ನೆ ಕಳ್ಳನನ್ನು ಬಂಧಿಸಲಾಗಲಿಲ್ಲವೇ? ವೈ ಕುಡ್ ದಿಸ್ ಮಷೀನ್ ನಾಟ್ ಬಿ ಸ್ಟಾರ್ಟೆಡ್. ಈ ಯಂತ್ರವನ್ನು ಏಕೆ ಆನ್ ಮಾಡಲಾಗಲಿಲ್ಲ ಅಥವಾ ಮಾಡಲು ಸಾಧ್ಯವಾಗಲಿಲ್ಲ? ದೇ ಶುಡ್ ಬಿ ಇನ್ಫಾರ್ಮ್ಡ್. ಅವರಿಗೆ ತಿಳಿಸಬೇಕು. ಯಾರು? ಯಾರಾದರೂ ತೊಂದರೆ ಇಲ್ಲ, ಅವರಿಗೆ ತಿಳಿಸಬೇಕು ಅಷ್ಟೇ. ಹೀ ಶುಡ್ ನಾಟ್ ಬಿ ಸೆಂಟ್ ದೇರ್ ಸೂನ್. ಅವರನ್ನು ಬೇಗ ಅಲ್ಲಿಗೆ ಕಳುಹಿಸಬಾರದು. ಶುಡ್ ದ ಮೀಟಿಂಗ್ ಬಿ ಹೆಲ್ಡ್ ದಿಸ್ ಮಂತ್. ಈ ತಿಂಗಳು ಸಭೆ ನಡೆಸಬೇಕೇ? ಶುಡ್ ಹಿ ನಾಟ್ ಬಿ ರಿಲೀಸ್ಡ್ ಫ್ರಮ್ ಜೈಲ್. ಅವನನ್ನು ಜೈಲಿನಿಂದ ಬಿಡುಗಡೆ ಮಾಡಬಾರದೇ? ವೈ ಶುಡ್ ಸ್ಪೋರ್ಟ್ಸ್ ಬಿ ಪ್ರಮೋಟೆಡ್ ಆಲ್ ಓವರ್ ಇಂಡಿಯಾ. ಭಾರತದಾದ್ಯಂತ ಕ್ರೀಡೆಯನ್ನು ಏಕೆ ಉತ್ತೇಜಿಸಬೇಕು? ಅ ಟಾಯ್ಲೆಟ್ ಮಸ್ಟ್ ಬಿ ಬಿಲ್ಟ್ ಇನ್ ಎವ್ರಿ ಹೌಸ್. ಪ್ರತಿ ಮನೆಯಲ್ಲೂ ಶೌಚಾಲಯ ನಿರ್ಮಿಸಲೇಬೇಕು. ಹಿ ಮಸ್ಟ್ ನಾಟ್ ಬಿ ಅಲೌಡ್ ಟು ಎಂಟರ್ ಹಿಯರ್. ಆತನನ್ನು ಇಲ್ಲಿ ಪ್ರವೇಶಿಸಲು ಬಿಡಲೇಬಾರದು. ಮಸ್ಟ್ ದ ರೂಮ್ ಬಿ ಕ್ಲೀನ್ಡ್ ಡೈಲಿ. ಕೊಠಡಿಯನ್ನು ಪ್ರತಿದಿನ ಸ್ವಚ್ಛಗೊಳಿಸಲೇಬೇಕೆ? ಮಸ್ಟ್ ದಿಸ್ ಮ್ಯಾಟರ್ ನಾಟ್ ಬಿ ಟೇಕನ್ ಲೈಟ್ಲಿ. ಈ ವಿಷಯವನ್ನು ಲಘುವಾಗಿ ತೆಗೆದುಕೊಳ್ಳಲೇಬಾರದೆ? ವೈ ಮಸ್ಟ್ ಸಚ್ ಥಿಂಗ್ಸ್ ಬಿ ಬಾಯ್ಕಾಟೆಡ್. ಅಂತಹ ವಿಷಯಗಳನ್ನು
ಏಕೆ ಬಹಿಷ್ಕರಿಸಲೇಬೇಕು? ದಿಸ್ ಬುಕ್ ಮೇ ಬಿ ಸೋಲ್ಡ್ ಆನ್ ದಿ ಇಂಟರ್ನೆಟ್. ಈ ಪುಸ್ತಕವನ್ನು ಅಂತರ್ಜಾಲದಲ್ಲಿ ಮಾರಾಟ ಮಾಡಬಹುದು. ಹಿ ಮೆ ನಾಟ್ ಬಿ ಡಿಫೀಟೆಡ್. ಅವನನ್ನು ಸೋಲಿಸದೇ ಇರಬಹುದು. ಮೇ ದೀಸ್ ಬಿ ರಿಮೆಂಬರ್ಡ್ ಈಸಿಲಿ. ಇವುಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಬಹುದೇ? ಸಾಮಾನ್ಯವಾಗಿ ಮೇ ಬಳಸಿ ಪ್ರಶ್ನೆಗಳನ್ನು ಕೇಳುವುದಿಲ್ಲ, ಕ್ಯಾನ್ ಬಳಸಿ ಕೇಳುತ್ತೇವೆ. ಆಯಿತಾ? ಮೇ ದ ರೂಲ್ಸ್ ಬಿ ಫಾರ್ಗಾಟನ್ ಕ್ವಿಕ್ಲಿ. ನಿಯಮಗಳನ್ನು ಬೇಗನೆ ಮರೆತು ಬಿಡಬಹುದೇ? ವೈ ಮೇ ಪೀಪಲ್ ಬಿ ಲೂರ್ಡ್ ಇನ್ ಟು ಬೈಯಿಂಗ್ ಟಿಕೆಟ್ಸ್. ಟಿಕೆಟ್ಗಳನ್ನು ಖರೀದಿಸಲು ಜನರು ಏಕೆ ಆಮಿಷಕ್ಕೆ ಒಳಗಾಗಬಹುದು? ಲೂರ್ ಅಂದರೆ ಆಮಿಷಕ್ಕೆ ಒಳಗಾಗಿಸು ಅಂತ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಹಾಗೂ ಕ್ರಿಯೆಯ ಮೇಲೆ ಗಮನವನ್ನು ಕೊಡುತ್ತೇವೆ. ಕ್ರಿಯೆಗೆ ಗಮನವನ್ನು ಕೊಡುತ್ತೇವೆ, ಕ್ರಿಯೆ ಮಾಡುವವರಿಗೆ ಅಲ್ಲ. ಸರಿನಾ? ಸರಿ, ಹೇಳಿದ್ದು ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.